MOU ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಸಹಿ ಆಗಿದೆ. ಆದ್ರೆ ಇದರಲ್ಲಿ ಇರ್ತಕ್ಕಂಥ ಕೆಲವೊಂದು ಅಂಶಗಳ ಬಗ್ಗೆ ನನ್ನದೇ ಆದ ಒಂದಷ್ಟು ಅನುಮಾನಗಳಿದೆ. ಬಹುಶಃ ಈ ವಾರ್ ಪ್ರಕ್ರಿಯೆಯನ್ನ ಫಾಲೋ ಮಾಡ್ತಿರೋರ್ಗೂ ಕೂಡ ಈ ಅನುಮಾನ ಇರಬಹುದು ಅಂತ ಭಾವಿಸ್ತಾ, ಅಮೆರಿಕ ಪ್ರಸ್ತಾಪ ಮಾಡುತ್ತೆ ನಾವು ಲೆಬನಾನ್ ಸೇರಿದಂತೆ ಮಧ್ಯಪ್ರಾಚ್ಯದಲ್ಲಿ ಎಲ್ಲೂ ಕೂಡ ನಾವು ದಾಳಿಯನ್ನ ಮಾಡೋದಿಲ್ಲ ಅಂತ ಹೇಳಿ. ಲೆಬನಾನ್ ನಲ್ಲಿ ಅಮೆರಿಕ ಯಾವಾಗ ದಾಳಿ ಮಾಡ್ತು ಅಂತ ಹೇಳಿ ದಾಳಿ ಮಾಡ್ತಾ ಇದ್ದಿದ್ದು ಇಸ್ರೇಲ್ ತನ್ನ ಸಾಂಪ್ರದಾಯಿಕ ವೈರಿಯಾಗಿದ್ದ ಹೆಜ್ಬುಲ್ಲಾ ಮೇಲೆ. ಈ ಅಂಶನೇ ಒಂದ್ ಸ್ವಲ್ಪ ಗೋಜಲ್ಕಾರಿ ಆಗಿದೆಯಲ್ಲ, ಇದನ್ನ ಯಾಕೆ ಪ್ರಸ್ತಾಪ ಮಾಡ್ತು ಅಮೆರಿಕ ಅಂತ ಹೇಳಿ? ಅದು ಒಂಥರ ಇಂಟರ್ನ್ಯಾಷನಲ್ ಪಬ್ಲಿಕ್ ಒಪಿನಿಯನ್ಗಿಂತ ಈ ಡೊಮೆಸ್ಟಿಕ್ ಫಾರಿನ್ ಪಾಲಿಸಿ ಅದು ಡಬಲ್ ಎಫೆಕ್ಟ್ ಇರುತ್ತೆ. ಒಂದು ಡೊಮೆಸ್ಟಿಕ್ ಪಾಲಿಸಿ ಮೇಲೆ, ಅದರ ಪರಿಣಾಮ ಫಾರಿನ್ ಪಾಲಿಸಿ ಮೇಲೆ ಇರುತ್ತೆ. ಭಾರತದಲ್ಲಿ ಆಗಿರೋದ ಅಂತದೇ ಏನೋ ಇವತ್ತಿನ ನಮ್ಮ ಡೊಮೆಸ್ಟಿಕ್ ಪಾಲಿಸಿ ಅಲ್ಲೋಲ ಕಲ್ಲೋಲ ಆಗಿರೋದ್ರಿಂದ ಫಾರಿನ್ ಪಾಲಿಸಿಯಲ್ಲಿ ನಾವು ಏನ್ ಪಾಠ ಕಲಿಬಹುದು ಅಥವಾ ಏನು ಅನುಭವ ಬರಬಹುದು ಅಂತಕ್ಕಂಥದ್ದು. ಹಾಗೇನೆ ಅಮೆರಿಕಕ್ಕೂ ಆ ಪರಿಸ್ಥಿತಿ ಇದೆ. ಮತ್ತೆ ಯುದ್ಧದಲ್ಲಿ ಅಮೆರಿಕ ಇಸ್ರೇಲ್ ಯುದ್ಧವನ್ನು ನೆರವು ಮಾಡಿದ್ರು ಪರೋಕ್ಷವಾಗಿ ಅಮೆರಿಕ ಅದಕ್ಕೆ ಎಲ್ಲ ಸೌಲಭ್ಯಗಳನ್ನ ಅಥವಾ ಯುದ್ಧದ ಸಾಮಗ್ರಿಗಳನ್ನ ಏರ್ಕ್ರಾಫ್ಟ್ ನಮ್ಮ ಲಿಂಗಣ್ಣವ್ರು ಹೇಳಿದಾಗ ಎಲ್ಲ ರೀತಿಯ ಇನ್ಪುಟ್ಸ್ ಅನ್ನು ಕೊಡ್ತಾ ಇದೆ. ಬರೀ ಇಸ್ರೇಲ್ ಇಂಟೆಲಿಜೆನ್ಸ್ ಇರಬಹುದು, ಬಟ್ ದಿ ಹಾರ್ಡ್ವೇರ್ that used to come from US or through the agents of US who are selling those armaments. So ಈ ದೃಷ್ಟಿಯಿಂದ ಅಮೆರಿಕದ ಒಂದು ಹೇಳಿಕೆಯಲ್ಲಿ ಅದು ತನ್ನ ಡೊಮೆಸ್ಟಿಕ್ ಆಡಿಯನ್ಸ್ ಇದಾರಲ್ಲ ಅವರಿಗೆ ಕನ್ವಿನ್ಸ್ ಮಾಡೋ ರೀತಿಯಲ್ಲಿ ಚುನಾವಣೆಯ ದೃಷ್ಟಿಯಿಂದ ಈ ರೀತಿ ಕೆಲವು ರಾಜಕೀಯ ಅಥವಾ ಬಹಳ ಡಿಪ್ಲೊಮ್ಯಾಟಿಕ್ ಆಗಿ ಅವಳನ್ನು ಕೊಡ್ತಾರೆ ಹೊರತು ವಾಸ್ತವವಾಗಿ ಇಸ್ರೇಲ್ ಮತ್ತು ಅಮೆರಿಕದ ಏನು ಒಂದು ರೀತಿಯಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಅದಿಲ್ಲ. ಯಾಕೆಂದ್ರೆ ಅವ್ರು ಮೊನ್ನೆ ಹೇಳಿದ್ರಲ್ಲ, ನೆತನ್ಯಾಹು ಶುಡ್ ಬಿಹೇವ್ ರೆಸ್ಪಾನ್ಸಿಬಲಿ ಅಂತ ಹೇಳಿದ್ರು. ಅಂದ್ರೆ ಅದರ ಅರ್ಥ ಏನು, ಯು ಆರ್ ಇರ್ರೆಸ್ಪಾನ್ಸಿಬಲ್, ನಮ್ಮ ಮಾತು ಕೇಳ್ತಾ ಇಲ್ಲ ಅಂತ. ಸೊ ಯು ವಾಂಟ್ ಟು ಫೈಟ್, ಯು ಫೈಟ್. ಸೊ ಅಮೆರಿಕ ಒಂದು ಜಗತ್ತಿಗೆ ಒಂದು ಸಂದೇಶ ಕೊಡೋ ದೃಷ್ಟಿಯಿಂದ ನಾವು ಲೆಬನಾನ್ ವಿರುದ್ಧ ಇಲ್ಲ, ಇಸ್ರೇಲ್ಗೋಸ್ಕರ ನಾವು ಅವರ ರಕ್ಷಣೆಗೋಸ್ಕರ ಮಾಡ್ತಾ ಇದ್ವಿ. ಆ ದೃಷ್ಟಿಯಿಂದ ನಾವು ಅದರಿಂದ ಈ ರೀತಿಯ ಒಂದು ನಿಲುವನ್ನು ತೆಗೆದುಕೊಂಡಿವೆ ಅಂತಕ್ಕಂಥದ್ದು ಅರ್ಧ ಸತ್ಯ. ಅಮೆರಿಕ ಆಂತರಿಕ ಚುನಾವಣಾ ಮ್ಯಾನೇಜ್ಮೆಂಟ್ ಸಲುವಾಗಿ ಕೊಡ್ತಾ ಇರುವ ಹೇಳಿಕೆಗಳು ಈ ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ನ ಭಾಗವಾಗಿಬಿಟ್ಟಿದೆ ಅಂತ ಹೇಳ್ತಾ ಇದೆ. ಸರಿ, ಅಮೆರಿಕ ಏನೋ ಸ್ಟೇಟ್ಮೆಂಟ್ ಕೊಟ್ಬಿಡುತ್ತೆ. ರಾಜೀವ್ ಸರ್ ಕನೆಕ್ಟೆಡ್ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ತಮ್ಗೇನೆ ಪ್ರಶ್ನೆ, ಅಮೆರಿಕ ಏನೋ ತನ್ನಗೆ ಈ ಲೋಕಲ್ ಮ್ಯಾನೇಜ್ಮೆಂಟ್ ಗಾಗಿ ಏನ್ ಬೇಕೋ ಅದನ್ನೆಲ್ಲ ಪತ್ರದಲ್ಲಿ ಬರೆದು ಬಿಟ್ಟು ಸಹಿ ಕೂಡ ಹಾಕಿಸ್ಕೊಂಡ್ಬಿಟ್ಟಿದೆ. ಬಟ್ ಲೆಬನಾನ್ ಅನ್ನೋ ವಿಚಾರದಲ್ಲಿ ಇಸ್ರೇಲ್ ಕಾಂಪ್ರಮೈಸ್ ಆಗ್ಲಿಕ್ಕೆ ಅಥವಾ ಕಾಮ್ ಡೌನ್ ಆಗ್ಲಿಕ್ಕೆ ಸಿದ್ಧವಿದೆಯಾ ಅಂತ ಹೇಳಿ. ಸಿದ್ಧವಿದ್ರೂ ಕೂಡ ಅದು ತಾತ್ಕಾಲಿಕವಾಗಿರುತ್ತಾ ಅಥವಾ ಪರ್ಮನೆಂಟ್ ಅನ್ನೋ ಹಂತಕ್ಕೆ ಹೋಗೋ ಸಾಧ್ಯತೆ ಇದೆಯಾ ಅಂತ? ನಮಸ್ಕಾರ, ಕೇಳಿಸ್ತಾ ಇದೆಯಾ? ಹಾ ಸರ್, ಕೇಳಿಸ್ತಾ ಇದೆ. ನೋಡಿ, ಇದು ಒಂದು ಯುದ್ಧದ ವಿರಾಮ ಅಷ್ಟೇ. ಇದು ಯುದ್ಧ ನಿಂತಿದೆ, ಶಾಂತಿ ಆಗಿದೆ ಅಂತ ನಾವು ಟ್ರಂಪ್ ಬಾರಿಸೋದ್ರಲ್ಲಿ ಅರ್ಥ ಇಲ್ಲ ನನ್ನ ಪ್ರಕಾರ. ಒಂದು 60 ದಿನದಲ್ಲಿ ಇಟ್ ಇಸ್ ಮೋರ್ ಆಫ್ ಎ ಲಾಜಿಸ್ಟಿಕ್ಸ್ ಪಾಸ್. ಯಾಕೆಂದ್ರೆ US ನಲ್ಲಾಗ್ಲಿ, US ಮಿಡ್ಲ್ ಈಸ್ಟ್ ಅಲೈಸ್ ನಲ್ಲಾಗ್ಲಿ ಎಲ್ಲಾ ಕಡೆ ಎಕನಾಮಿಕ್ ಡಿಸಾಸ್ಟರ್ ಆಗಿದೆ ಈ ಯುದ್ಧದಿಂದ, ಈ 3 ತಿಂಗಳಿಂದ. US ಕ್ರೂಡ್ ಆಯಿಲ್ ರಿಸರ್ವ್ಸ್ ಕೂಡ, ಅವ್ರ ಸ್ಟ್ರಾಟಜಿಕ್ ರಿಸರ್ವ್ಸ್ ಏನಿದೆ 43 year old ಲೋ ಬಂದ್ಬಿಟ್ಟಿದೆ. ಸೊ ಈಗ ಟ್ರಂಪ್ ಅವ್ರಿಗೆ ಗ್ಯಾಸೋಲಿನ್ ಪ್ರೈಸಸ್ ನ ಮ್ಯಾನೇಜ್ ಮಾಡ್ಲಿಕ್ಕೆ ಆಗಲ್ಲ. ಎಲ್ಲಿ? US ನಲ್ಲಿ ಗ್ಯಾಸೋಲಿನ್ ಪ್ರೈಸಸ್ ಮ್ಯಾನೇಜ್ ಮಾಡ್ಲಿಲ್ಲ ಅಂದ್ರೆ ನವೆಂಬರ್ ಎಲೆಕ್ಷನ್ ಗೆ ಬಾಯ್ ಹೇಳ್ಬೋದು ಅವರು. ಸೊ ಇಟ್ ಈಸ್ ಅ ಮಿಕ್ಸ್ ಆಫ್ ಲಾಜಿಸ್ಟಿಕ್ಸ್ ಇಶ್ಯೂಸ್ ವಿಚ್ ಇಸ್ ಲೀಡಿಂಗ್ ಟು ಪೊಲಿಟಿಕಲ್ ಡಿಸಾಸ್ಟರ್. ಅದರಿಂದಾಗಿ ಅವರು ಈ ತರ ಒಂದು ಎಕ್ಸಿಕ್ಯೂಟಿವ್ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ. ಇಟ್ ಇಸ್ ನಾಟ್ ಎ ಟ್ರೀಟಿ. ಒಂದು ಟ್ರೀಟಿ ಆಯ್ತು ಅಂದ್ರೆ US ಸೆನೆಟ್ ಪ್ರಕಾರ ಅಥವಾ US ಕಾನ್ಸ್ಟಿಟ್ಯೂಷನ್ ಪ್ರಕಾರ 2/3 ಮೆಜಾರಿಟಿಲಿ ಸೆನೆಟ್ ಪಾಸ್ ಮಾಡಬೇಕು. ಸೊ ಹಾಗಾಗಿ ಇದನ್ನ ಟ್ರೀಟಿ ಅಂತ ಮಾಡಿಲ್ಲ ಇವರು. ಇಟ್ ಈಸ್ ಮೋಸ್ಟ್ಲಿ ಇಟ್ ಈಸ್ ಮೇಡ್ ಆಸ್ ಎ ಪೊಲಿಟಿಕಲ್ ಅಲೈನ್ಮೆಂಟ್. ಒಂದು ಪೊಲಿಟಿಕಲ್ ಡಿಸಿಷನ್ ತರ ಒಂದು ಎಕ್ಸಿಕ್ಯೂಟಿವ್ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಸೆನೆಟ್ ಹ್ಯಾಸ್ ಗಾಟ್ ನೋ ರೈಟ್ ಟು ಸ್ಟಾಪ್ ಇಟ್. ಸೊ ಇದೇ ತರ ಒಬಾಮಾ ಅವರು 2015ರಲ್ಲಿ ಇರಾನ್ ಜೊತೆ ಒಪ್ಪಂದ ಮಾಡ್ಕೊಂಡಿದ್ರು, JCPOA ಅಗ್ರಿಮೆಂಟ್. ಅದೇ ರೂಲ್ ಉಪಯೋಗಿಸ್ಕೊಂಡು ಟ್ರಂಪ್ನವ್ರು ಈಗ ಮಾಡಿದ್ದಾರೆ. ಈಗ ಬರೋದು ನಿಮ್ ಲೆಬನನ್ ವಿಷಯಕ್ಕೆ ನೋಡಿ. ಇಸ್ರೇಲ್ ಅನ್ನೋ ಒಂದು ದೇಶ ಏನಿದೆ,
It is a weapon used by US in the Middle East. ಓಕೆ. US ಅಂಬ್ರೆಲ್ಲಾ ಇಲ್ಲ ಅಂದ್ರೆ ಇಸ್ರೇಲ್ ಹತ್ರ ಹೆಚ್ಚು ಮಾಡ್ಲಿಕ್ಕೆ ಏನು ಆಗಲ್ಲ. ಸೊ ಹಾಗಾಗಿ ಆಮೇಲೆ ಇಸ್ರೇಲ್ಗೂ ಬಹಳಷ್ಟು ಪೆಟ್ಟು ಬಿದ್ದಿದೆ ಈ 3 ತಿಂಗಳ ಯುದ್ಧದಲ್ಲಿ. ಇಸ್ರೇಲ್ಗಾಗ್ಲಿ ಇರಾನ್ಗಾಗ್ಲಿ ಯುಎಸ್ಗಾಗ್ಲಿ ಈ ಯುದ್ಧದಲ್ಲಿ 3 ಜನಕ್ಕೂ ಪೆಟ್ಟು ಬಿದ್ದಿರೋ ಕಾರಣದಿಂದ 3 ಜನಕ್ಕೂ ಸ್ವಲ್ಪ ವಿರಾಮ ಬೇಕು. ತಮ್ಮ ಗಾಯಗಳ ಮೇಲೆ ಔಷಧಿ ಹಚ್ಕೊಂಡು ಮತ್ತೆ ಶಕ್ತಿಶಾಲಿ ಪ್ರಬಲಶಾಲಿ ಆಗ್ಲಿಕ್ಕೆ ಸ್ವಲ್ಪ ಟೈಮ್ ಬೇಕು. ಆ ಟೈಮ್ ಈ ಒಪ್ಪಂದದಿಂದ ಸಿಕ್ಕಿದೆ. ರೈಟ್ ಸರ್.